ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾಪಿ ಗುಡ್ ಈವ್ನಿಂಗ್. ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಮ್ಮ ಅಕ್ಕ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಹೊತ್ತು ಆಟ ಆಡಿದೆ. ಬ್ರಾಸ್ಲೆಟ್ಸ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟೆ. ಅದು ಫ್ರೀಯಾಗಿ ಕೊಡಲಿಲ್ಲ, ದುಡ್ಡು ತೊಗೊಂಡೆ. ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಎಲ್ಲ ಕೆಲಸ ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡಿಬಿಟ್ಟು ಈವ್ನಿಂಗ್ ಆಯಿತು. ಈವ್ನಿಂಗ್ ಮುಖ ತೊಳೆದು ತಲೆ ಬಾಚಿಕೊಂಡು ರೆಡಿ ಆಗಿಬಿಟ್ಟು ಹೋಮ್ವರ್ಕ್ ಬರೆಯೋಕ್ಕೆ ಕೂತ್ಕೊಂಡೆ. ಹೋಮ್ವರ್ಕ್ ಬರೆಯೋಕ್ಕೆ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಬಂದುಬಿಟ್ಟು ಕಾಫಿ ತೊಗೊಂಡು ಕುಡಿದ್ಬಿಟ್ಟಾದಮೇಲೆ ಬನ್ನಿ ಸ್ವಲ್ಪ ಹೋಮ್ವರ್ಕ್ ಮಾಡೋದಿತ್ತು. ಅದಕ್ಕೆ ಬ್ಯಾಗ್ ಎತ್ಕೊಂಡು ಬಂದುಬಿಟ್ಟು ನಾನು ಸ್ಟಡಿ ರೂಮಲ್ಲಿ ಇಟ್ಬಿಟ್ಟು ಸ್ಕೆಚೆಲ್ಲ ಬಿದ್ದೋಗಿತ್ತು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟಾದ್ಮೇಲೆ ಬುಕ್ ತೊಗೊಂಡು ಇಂಡಿಯಾ ಮ್ಯಾಪ್ದು ಡ್ರಾಯಿಂಗ್ ಇತ್ತು. ಸೊ ಆ ಡ್ರಾಯಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿವಿಟಿ ಬುಕ್ ತೊಗೊಂಡೆ. ಅದಾದ ನಂತರ ನನಗೆ ಇಂಡಿಯಾ ಮ್ಯಾಪ್ ಸಿಕ್ಕಿಲ್ಲ. ಸೊ ಅದ್ರಿಗೆ ಇಂಡೆಕ್ಸಿಗೆ ಹೋಗ್ಬಿಟ್ಟು ಪೇಜ್ ನಂಬರ್ ಹುಡುಕಿದೆ. ಹಾಗೆ ಅದರಲ್ಲಿ ಲೆಸನ್ ಕೂಡ ಹೋಗುತ್ತೆ. ಸೊ ಪೇಜ್ ನಂಬರ್ ಬಂದುಬಿಟ್ಟು 124 ಇಂಡಿಯಾ ಆ್ಯಂಡ್ ನೇಬರಿಂಗ್ ಕಂಟ್ರೀಸ್. ಸೊ ಲೆಸನ್ ನೇಮ್. ಅದಾದ ನಂತರ ಅದ್ರ ಪಕ್ಕದಲ್ಲೇ ಇಂಡಿಯಾ ಮ್ಯಾಪ್ ಇತ್ತು. ಸೊ फटाक से मैंने कर लिया एक्टिविटी बुक में इंडिया मैप ड्राइंग. छोटी मैं भी बात कर रही हूँ ना, रुको ज़रा ज़बर करो. करने के बाद थैंक यू मैम लिख लिया. लिखने के बाद और कंप्लीट कर लिया मेरा एक्टिविटी. ये देखो मैंने भी ड्रॉ किया स्माइली फेस और मैंने ड्रॉ किया एक बॉक्स और उस पर मंडला हार्ट, रिमार्क्स, राइटिंग, क्लीननेस एंड हाउ वी विल गिव like it's neat or not nice or designing like that. After that ಅದಾದಮೇಲೆ ನಾನಂತೂ ನಾಳೆ ಬೆಳಿಗ್ಗೆ ಸ್ಕೂಲ್ ಹೋಗ್ಬೇಕಾಗಿತ್ತು. ಅದ್ರಿಗೆ ನೇಲ್ ಪಾಲಿಶ್ ಟಿಶ್ಯೂ ರಿಮೂವರ್ ಎತ್ಕೊಂಡು ಬಂದುಬಿಟ್ಟು ನೀಟಾಗಿ ಎಲ್ಲ ನೆಲ್ಸಿತ್ತು ರಿಮೂವ್ ಮಾಡಿಬಿಟ್ಟೆ. ನೋಡಿ, ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ. ಜಸ್ಟ್ ಒಂದೇ ಟಿಶ್ಯೂ ತೊಗೊಂಡೆ, ನಿಜವಾಗ್ಲೂ. ರಿಯಲಿ ಐ ಆಮ್ ನಾಟ್ ಸೇಯಿಂಗ್ ಲೈಸ್. ಐ ಟುಕ್ ಓನ್ಲಿ ಒನ್ ಟಿಶ್ಯೂ, ಇಟ್ಸ್ ಸೋ ಸ್ಮಾಲ್. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ನಾನು ಇವತ್ತೇನಾದರೂ ಒಂದು ಡಿಫ್ರೆಂಟಾಗಿ ಬೋ ಮಾಡೋಣ ಅಂತ ತೊಗೊಂಡೆ. ಬೋ ಮಾಡೋದಕ್ಕೆ ಫಸ್ಟ್ ನಾನು ಬಂದುಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಪಿಂಕ್ ಮಿಕ್ಸ್ ಕಲರ್ ಬೀಡ್ಸನ್ನು ತೊಗೊಂಡೆ. ಅದಾದ ನಂತರ ಟಾಪ್ ಶೇಪ್ ಬೀಡ್ಸ್, ಸ್ಮಾಲ್ ಸ್ಮಾಲ್ ಪರ್ಲ್ಸ್ ಬೀಡ್ ತೊಗೊಂಡಿದ್ದ ತಕ್ಷಣ ಫಟಕ್ ಅಂತ ಮಾಡಿಬಿಟ್ಟೆ ಬೋ. ಇದಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆದರೆ ಎಲ್ಲಿ ಹಂಗಿಂಗೆ ಮಾಡಬೇಕು ಅಂತಲೇ